ಇವತ್ತು ಏನು ತಾವು ಕುಂದುಕೊರತೆ ಸಭೆಯಲ್ಲಿ ಒಂದು 15 ಪಾಯಿಂಟ್ ಹೇಳಿದ್ರಿ, ಎಲ್ಲ ಡಿಸ್ಕಷನ್ ಆಯ್ತಲ್ಲ. ಫಸ್ಟ್ ಆಫ್ ಆಲ್ ಈ ಸಿಸಿಟಿವಿ ಮತ್ತೆ ಲೈಟಿಂಗ್ ಬಗ್ಗೆ, ಅದು ಸಿಸಿಟಿವಿ ಆಲ್ರೆಡಿ ಪ್ರಪೋಸಲ್ ಹೋಗಿದೆ. ಏನಾಯ್ತು, ಮೊದ್ಲು ನಮ್ ಕಂಟ್ರೋಲ್ ರೂಮ್ ಅಲ್ಲಿ ಆಕ್ಸೆಸ್ ಇತ್ತು, ಎಲ್ಲ ಅದು ವ್ಯೂ ಮಾಡೋದಿತ್ತು. ಬಟ್ ಈ ಒಂದು 2 years ಇಂದ ಅದೇನೋ ಟೆಂಡರ್ ಆಗಿತ್ತು, ಅವ್ರೇನು ಮೇಂಟೆನೆನ್ಸ್ ಇಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟಿದಾರೆ. ಈ ಮತ್ತೆ ಒಂದು ಹೊಸ ಪ್ರಪೋಸಲ್ ಹೋಗಿದೆ, ಅದೇನು ಕನ್ಸಿಡರ್ ಆಗಿಲ್ಲ ಇನ್ನು ಸರ್ಕಾರದ ಇದರಲ್ಲಿ, ನಮ್ಮ ಡಿಸಿ ಆಫೀಸ್ ಅಲ್ಲಿ. ಆದ್ರೆ ಎಲ್ಲವೂ ಏನು ಸರ್ಕಲ್, ಮೇನ್ ಸರ್ಕಲ್ ಇದಾವೆ, ಎಂಟ್ರೆನ್ಸ್ ಸರ್ಕಲ್ಸ್, ಅವಕ್ಕೆಲ್ಲ ಸಿಸಿ ಕ್ಯಾಮ್ರಾ, ಯಾವ್ದು 4 ದಿಕ್ಕಿನಲ್ಲಿ ಬರುವಂತದ್ದು ರೊಟೇಷನ್ ಕ್ಯಾಮ್ರಾಸ್, ಅದು ಇನ್ಸ್ಟಾಲ್ ಮಾಡಕ್ಕೆ ನಾವು ಆಲ್ರೆಡಿ ಕಳಿಸಿದ್ವಿ ಪ್ರಪೋಸಲ್. ಲೈಟಿಂಗ್ ಬಗ್ಗೆ ಅಂದ್ರೆ ನಮ್ಮ ಕಾರ್ಪೊರೇಷನ್ ಕಡೆಯಿಂದಾನೆ ಅದು ನಮ್ಮ ಇವರು ಜಗನ್ ಅವರು ಕ್ರಮ ಕೈಗೊಳ್ಬೇಕು. ಅದು ಎಲ್ಲೆಲ್ಲಿ ಕತ್ಲು ಪ್ರದೇಶ ಇದೆ, ಈ ಹೆಣ್ಮಕ್ಳು ಹೇಳ್ದಂಗೆ ಅದನ್ನ ನಾವು ನಮ್ಮ ಬೀಟ್ ಸಿಬ್ಬಂದಿಯಿಂದ ಒಂದು ಇದನ್ನ ತಗೊಂಡು ಒಂದು ನಗರಸಭೆ ಒಂದು ಲೆಟರ್ ಕಳಿಸ್ಕೊಡ್ತೀವಿ ಅದನ್ನ. ಆಮೇಲೆ ಅದು ಯಾವ್ದು ಕೋಟೆ ಹೋಗೋ ದಾರಿಯಲ್ಲಿ ಅದೇನೋ ಲಾರಿ ಪಾರ್ಕಿಂಗ್ ಅಂತ ಹೇಳಿದ್ರಿ ಒಂದು ಸಮಸ್ಯೆ, ಅದನ್ನ ನೋಡ್ತೀವಿ. ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರೆಲ್ಲ ಮಾತಾಡಿ ಅದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳೋದಕ್ಕೆ ನಾವು ಇದು ಮಾಡ್ತೀವಿ. ಆಮೇಲೆ ಒಂದು ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರಿ ತಾವು. ಆಕ್ಚುಲಿ 2009-10 ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೆ ಇದೇ ಏರಿಯಾದಲ್ಲಿ, ಕೌಲ್ ಬಜಾರ್ ಅಲ್ಲಿ. ಅವು ಪ್ರಪೋಸಲ್ ಏನಿತ್ತಂದ್ರೆ ಕೋಟೆ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂದ್ರೆ ಪ್ರಪೋಸಲ್ ಹೋಗಿತ್ತು ಸರ್ಕಾರಕ್ಕೆ. ಔಟ್ ಪೋಸ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್ ಅಂದ್ರೆ ಕೌಲ್ ಬಜಾರ್ ಏರಿಯಾನ ಡಿವೈಡ್ ಮಾಡಿ ಈ ಭಾಗನೆಲ್ಲ ಸೇರಿಸಿ ಪೊಲೀಸ್ ಸ್ಟೇಷನ್ ಅಂತ ಪ್ರಪೋಸಲ್ ಆಯ್ತು. ಬಟ್ ಅದ್ ಏನಾಯ್ತು, 2010 ಈ ಹೋಗಿದ್ ಪ್ರಪೋಸಲ್ ಇದು, ಬಟ್ ಆಗಿದ್ದ APMC ಸ್ಯಾಂಕ್ಷನ್, ಅದರಿಂದ ಇದು ಹಂಗೆ ಉಳಿತು ಪ್ರಪೋಸಲ್. ಅವಾಗ ನೀವ್ ಹೇಳ್ದಂಗೆ ಆಗ್ರೋ ಬಿಲ್ಡಿಂಗ್ ನಾವೇ ನೋಡಿದ್ವಿ ಬಂದು ಪ್ರಪೋಸಲ್, ಅದು ಸರ್ಕಾರಿ ಜಾಗದ ಇದೆ, ಅದೇ ಬಿಲ್ಡಿಂಗ್ ನಾವು ರಿನೋವೇಟ್ ಮಾಡ್ಬೇಕಂತ ಎಲ್ಲ ಪ್ಲಾನಿಂಗ್ ಇತ್ತು. ಬಟ್ ಕೋಟೆ ಕ್ಯಾನ್ಸಲ್ ಆಗಿ ಅದು APMC ಶಿಫ್ಟ್ ಆಯ್ತು ಅದು. ಅದರಿಂದ ಈಗ ನೋಡೋಣ ನೆಕ್ಸ್ಟ್ ಇದು ಜನಸಂಖ್ಯೆ ಆಧಾರದ ಮೇಲೆ ಏನೋ ಹೊಸ ಪೊಲೀಸ್ ಸ್ಟೇಷನ್ ಆದ್ರೆ ಅದೊಂದು ಪ್ರಪೋಸಲ್ ನಮ್ಮ ASP ಸಾಹೇಬ್ರ ಕಳ್ಸಿಕೊಡ್ತೀವಿ ಅದನ್ನ. ಆಮೇಲೆ ತಾವು ಇದು ಒಂದೊಂದು ಹೇಳಿದ್ರಿ, ಅವೇರ್ನೆಸ್ ಬ್ಯಾನರ್ಸ್ ಅಂತೇಳಿ. ಸರಿ, ಲೈಟ್ ಪೋಲಿಗೆ ಅವೇರ್ನೆಸ್ ಬ್ಯಾನರ್ಸ್ ಇದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಏನಾರ ಆದ್ರೆ ಇನ್ಸಿಡೆಂಟ್ ಇಮಿಡಿಯೇಟ್ ಅಂತೇಳಿ ಅದೊಂದು ವ್ಯವಸ್ಥೆ ಮಾಡ್ತೀವಿ ಸರ್. ಅವ್ರ ಅಸೋಸಿಯೇಷನ್ ಇಂದ ಇನಿಷಿಯೇಟ್ ಮಾಡ್ತಾರೆ ಇದೆ ಸರ್. ಅವ್ರಿಗೆ ಏನಂದ್ರೆ ಅವೇರ್ನೆಸ್ ಇಲ್ಲ, ಇಮಿಡಿಯೇಟ್ ಯಾರಿಗೆ ಕಾಲ್ ಮಾಡ್ಬೇಕಂತ, ಅದ್ರ ಬಗ್ಗೆ ಡಿಸ್ಪ್ಲೇ ಮಾಡಿಸ್ತೀವಿ ಸರ್. ಎಲ್ಲಾ ಕಡೆ ಲೈಟ್ ಪೋಲ್ ಇಂಪಾರ್ಟೆಂಟ್ ಇದೇನು ಮಾಡಿಸ್ತೀವಿ ಸರ್. ನಾವು ಪ್ರತಿ ವಾರ ಒಂದು ಸ್ಪೆಷಲ್ ಡ್ರೈವ್ ಅಂತ ಮಾಡ್ತಿದೀವಿ. ಯಾರು ಹೇಳಿದ್ರು ಮಕ್ಕಲ್ಲಿ ಬಂದು ಹೋದ್ರು ಪೊಲೀಸರು ಬಿಡಿಸ್ಬೇಕಲ್ಲ, ನಾವು ಕೋಲ್ಬಜಾರ್ ಪೊಲೀಸರು ಬಂದಿದ್ದು, ನಾನು ಬಂದಿದ್ದೆ ಲಾಸ್ಟ್ ವೀಕ್ ಇದೇ ಪಾರ್ಕ್ ಅಲ್ಲಿ. ಬಟ್ ಓಡೋದ್ರು ಅವ್ರು, ಆ ಕಡೆ ಬೇರೆ ಗೇಟ್ ಇದೆ, ಸಣ್ಣ ಗೇಟ್, ಜಂಪ್ ಆಗಿ ಹೋದ್ರು. ಇದ್ಯಾವ್ದು ಬಿಜಾಪುರ ಕಾಲೋನಿದು, ಅದೇನೋ ಮಧ್ಯಾಹ್ನದೊಳಗೆ ಅಲ್ಲೆಲ್ಲ ಕೂತು ಮದ್ಯಪಾನ ಮಾಡ್ತಾರ, ಅದನ್ನ ನಾವೀಗ ಪೀಟಿ ಸಿಬ್ಬಂದಿ ಅಂದ್ರೆ ಅದು ಡೈಲಿ ಚೆಕ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಅದು ಬೇರೆ ಕಾಲೇಜ್ ಯಾವ್ದು 2 ವೀಲರ್ ಬಗ್ಗೆ ಹೇಳಿದ್ರಿ, ಅದು ನೋಡೋಣ. ಅದು ಸೈಂಟಿಫಿಕ್ ಆಗಿ ಇಲಾಖೆ ಇಲ್ಲೇ ಇರೋದ್ರಿಂದ ಎಲ್ಲಾದ್ರೂ ಹಂಸ್ ಯಾವ ತರ ಮಾಡ್ಬೇಕು ಟೆಕ್ನಿಕಲ್ ಅದನ್ನ ನೋಡ್ತೀವಿ, ಅದನ್ನ ನೋಡಿ ಅದೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ರಸ್ತೆ ಮೇಲೆ ಅದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಇವೆಲ್ಲ ಹೇಳಿದ್ರಿ. ಹಾಗೇನಾದ್ರೂ ನಿಮ್ಗೆ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ 112 ಅಂತದ್ದು ನಮ್ಮ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ನಂಬರ್. ಯಾರ ನಂಬರ್ ಹುಡ್ಕ 112 ಅಂದ್ರೆ ವಿತಿನ್ 10 minutes ನೀವು ಅಲ್ಲಿ ನಮ್ಮ ವೆಹಿಕಲ್ ರೀಚ್ ಆಗುತ್ತೆ ಆ ಸ್ಪಾಟ್ ಗಿಂತ. ಸ್ಪಾಟ್ ಹಿಂಗ್ ಆಗುತ್ತೆ ಅಂತ ನೀವು 112 ಡಯಲ್ ಮಾಡಿದ್ರೆ ಇಮಿಡಿಯೇಟ್ ಬಂದು ಇದು ಮಾಡ್ತೀವಿ.